ಋಷಿ ಕೆಲವು ಪೆನ್ನುಗಳನ್ನು ಒಂದು ಡಜನ್ 180 ರೂಪಾಯಿ ದರದಲ್ಲಿ ಖರೀದಿಸಿದನು. ಅವನು ಅವುಗಳನ್ನು ತಲಾ ರೂಪಾಯಿ 21ಕ್ಕೆ ಮಾರಾಟ ಮಾಡಿದ. ಹಾಗಾದ್ರೆ ಅವನ ಲಾಭದ ಶೇಕಡಾವಾರು ಪ್ರಮಾಣ ಎಷ್ಟು ಅಂತ ಕೇಳಿರಿ. ಇಲ್ಲಿ ನೋಡ್ರಿ, 12 ಪೆನ್ನಿನ ಕಾಸ್ಟ್ ಪ್ರೈಸ್ ಎಷ್ಟು ಕೊಟ್ಟಾನ? ಇಲ್ಲಿ 180 ರೂಪಾಯಿ ಕೊಟ್ಟಾರ. ಅಂದ್ರ ಒಂದು ಪೆನ್ನಿನ ಕಾಸ್ಟ್ ಪ್ರೈಸ್ ಎಷ್ಟು ರೂಪಾಯಿ ಆಗುತ್ತೆ? ಇಲ್ಲಿ 15 ರೂಪಾಯಿ ಆಗುತ್ತಾ. ಸೆಲ್ಲಿಂಗ್ ಪ್ರೈಸ್ ಎಷ್ಟೈತಿ? ಒಂದು ಪೆನ್ನಿಂದ 21 ರೂಪಾಯಿ ಐತಿ. ಪ್ರಾಫಿಟ್ ಎಷ್ಟೈತಿ? ಇಲ್ಲಿ 6 ರೂಪಾಯಿ. ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಈಸ್ ಈಕ್ವಲ್ ಟು 6/15 ಇಂಟು 100 ಆಗುತ್ತಾ. 3 2 3 5 5 20 ಆಗತ್ತೆ. ಅಂದ್ರೆ 40% ಏನಾಗತ್ತೆ? ಇಲ್ಲಿ ಪ್ರಾಫಿಟ್ ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ವಾರ್ಷಿಕ ವಾಯುಚಕ್ರ ಬಡ್ಡಿ ಒಳಪಡುವ ಒಂದು ನಿರ್ದಿಷ್ಟ ಬಡ್ಡಿ ದರದಲ್ಲಿ 10 ಲಕ್ಷ ರೂಪಾಯಿ ಮೊತ್ತದ ಹಣವು 3 ವರ್ಷಗಳಲ್ಲಿ 10,92,727 ರೂಪಾಯಿ ಆಗುತ್ತೆ. ಹಾಗಾದ್ರೆ ಆ ವಾರ್ಷಿಕ ಬಡ್ಡಿ ದರ ಎಷ್ಟು ಅಂತ ಕೇಳಿರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಹಂಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ನೋಡ್ರಿ, ಇಲ್ಲಿ ಪ್ರಿನ್ಸಿಪಲ್ ಟು ಅಮೌಂಟ್ ಕೊಟ್ರೆ ಪ್ರಿನ್ಸಿಪಲ್ ಎಷ್ಟೈತ್ರಿ? ಇಲ್ಲಿ 10 ಲಕ್ಷ ರೂಪಾಯಿ ಐತಿ. ಅಮೌಂಟ್ ಎಷ್ಟೈತಿ? 10,92,727 ಕೊಟ್ರ. ನೋಡ್ರಿ, ಇಲ್ಲಿ 3 ವರ್ಷಕ್ಕೆ ಕೊಟ್ಟಾರ ಅಂದ್ರೆ ಇದನ್ನ ಕ್ಯೂಬ್ ರೂಟ್ ಮಾಡೋಣ. ನಾವು ಎರಡು ಕಡೆ ಕ್ಯೂಬ್ ರೂಟ್ ಮಾಡಿದ್ವಿ ಅಂದ್ರೆ ಎಷ್ಟಾಗತ್ತೆ? ಇದು 100 ಆಗುತ್ತೆ. ಇದು ಎಷ್ಟಾಗತ್ತೆ? 103 ಆಗುತ್ತೆ. ಅಂದ್ರೆ ಇಲ್ಲಿ ಎಷ್ಟು ಜಾಸ್ತಿ ಆಯ್ತು? 3 ಜಾಸ್ತಿ ಆಯ್ತು. ರೇಟ್ ಈಜು ಕೊಟ್ಟು 3/100 ಇಂಟು 100 ಮಾಡಿದ್ರೆ ಎಷ್ಟಾಗುತ್ತೆ? 3% ಏನಾಗುತ್ತೆ? ರೇಟ್ ಆಗುತ್ತೆ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. 5 ಸಂಖ್ಯೆಗಳ ಮೊತ್ತ 655 ಆಗೈತಿ. ಮೊದಲ 2 ಸಂಖ್ಯೆಗಳ ಸರಾಸರಿ 79 ಮತ್ತು ಮೂರನೇ ಸಂಖ್ಯೆ 135 ಆಗೈತಿ. ಹಾಗಾದ್ರೆ ಉಳಿದ 2 ಸಂಖ್ಯೆಗಳ ಸರಾಸರಿಯನ್ನ ಕಂಡುಹಿಡ್ರಿ ಅಂತ ಕೇಳಿರಿ. ನೋಡ್ರಿ, 5 ಸಂಖ್ಯೆಗಳ ಮೊತ್ತ 655 ಐತಿ. 2 ಸಂಖ್ಯೆ ಮೊತ್ತ ಎಷ್ಟೈತಿ? 70. ಸರಾಸರಿ 79 ಐತಿ. ಅಂದ್ರೆ ಟೋಟಲ್ ಎಷ್ಟೈತಿ? 158 ಆಯ್ತು. ಇಲ್ಲಿ ಮೂರನೇ ಸಂಖ್ಯೆ 1 ಕೊಟ್ರ. ಎಷ್ಟು ಕೊಟ್ರ? 135 ಕೊಟ್ರ. ಇನ್ನು 2 ಸಂಖ್ಯೆಗಳ ಸರಾಸರಿ ಕೇಳ್ಯಾರ ನಮ್ಗೆ. 655ರಾಗ ಇವೆರಡು ಸಂಖ್ಯೆ 3 ಸಂಖ್ಯೆ ವ್ಯಾಲ್ಯೂ ಮೈನಸ್ ಮಾಡಿದ್ವಿ ಅಂದ್ರೆ ಉಳಿದಿದ್ದು ಎಷ್ಟಾಗುತ್ತೆ? 362 ಆಕೈತಿ. ಅಂದ್ರೆ ಲಾಸ್ಟ್ 2 ಸಂಖ್ಯೆಗಳ ಸರಾಸರಿ ಕೇಳ್ಯಾರ. ಸರಾಸರಿ ಈಜು ಕೊಟ್ಟು 362/2 ಮಾಡಿದ್ರೆ ಎಷ್ಟಾಗುತ್ತೆ? 181 ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಇಬ್ಬರು ಅಭ್ಯರ್ಥಿಗಳ ನಡುವೆ ನಡೆದ ಚುನಾವಣೆಯಲ್ಲಿ ನೋಂದಾಯಿತ ಮತದಾರರು 80% ರಷ್ಟು ಜನ ಮತ ಚಲಾಯಿಸಿದ್ದಾರೆ ಮತ್ತು ಚಲಾವಣೆಯಾದ ಮತಗಳಲ್ಲಿ 2% ರಷ್ಟು ಮತಗಳು ಅಮಾನ್ಯವೆಂದು ಕಂಡುಬಂದವು. ಗೆದ್ದ ಅಭ್ಯರ್ಥಿಯ ಒಟ್ಟು ಮಾನ್ಯ ಮತಗಳಲ್ಲಿ 52% ನಷ್ಟು ಮತಗಳನ್ನು ಪಡೆದು 1568 ಮತಗಳ ಅಂತರದಿಂದ ಚುನಾವಣೆಯಲ್ಲಿ ಜಯಗೊಳಿಸ್ತಾನೆ. ಹಾಗಾದ್ರೆ ಒಟ್ಟು ನೋಂದಾಯಿತ ಮತದಾರರ ಸಂಖ್ಯೆ ಎಷ್ಟು ಅಂತ ಕೇಳಿದ್ಲಿ. ನೋಡ್ರಿ, ನಾನು ಟೋಟಲ್ 100x ಐತೆ ಅಂತ ತೊಗೊಂತೀನಿ. ಇದ್ರಾಗ ವೋಟ್ ಮಾಡಿದವ್ರು ಎಷ್ಟು ಜನ? 80%. ಅಂದ್ರೆ 80x ಆಯ್ತು. ಇದ್ರಾಗ ಎಷ್ಟು ಪರ್ಸೆಂಟೇಜ್ ಇದಾಗುತ್ತೆ? ಇಲ್ಲಿ 2% ಏನಾಗುತ್ತೆ? ಮೈನಸ್ ಆಗುತ್ತೆ. ಅಂದ್ರೆ ಎಷ್ಟಾಗುತ್ತೆ? ಅದು 1.6 ಮೈನಸ್ ಆಗ್ಬೇಕು. ಅಂದ್ರೆ ಅಮಾನ್ಯ ಆಗವೆ 2%. ಉಳಿದಿದ್ದೆಷ್ಟು? 78.4x. ಈ 78.4x ಏನಾಯ್ತು? ವ್ಯಾಲಿಡ್ ವೋಟರ್. ಇದ್ರೊಳಗೆ ಗೆದ್ದ ಅಭ್ಯರ್ಥಿ ಎಷ್ಟು ಪರ್ಸೆಂಟೇಜ್ ತೊಗೊಂಡ್ರೆ? 52%. ಹಂಗಾದ್ರೆ ಸೋತ ಅಭ್ಯರ್ಥಿ ಎಷ್ಟಾಗುತ್ತೆ? 48% ಆಗುತ್ತೆ. ಎಷ್ಟು ಮತ ವ್ಯತ್ಯಾಸದಿಂದ ಗೆದ್ದಾನೆ? 4% ವ್ಯತ್ಯಾಸದಿಂದ ಗೆದ್ದಾನ. ಅಂದ್ರೆ ಇಲ್ಲಿ ಏನಾಗುತ್ತೆ? 4% ಆಫ್ 78.4x ಈಜ್ ಕೊಟ್ಟು ವ್ಯಾಲ್ಯೂ ಕೊಟ್ಟರು ವ್ಯತ್ಯಾಸ 1568 ಆಗುತ್ತೆ. 4/100 ಇಂಟು 78.4 ಈಜು ಕೊಟ್ಟು 1568 ಆಗುತ್ತೆ. 4 1 4 392 ಆಗುತ್ತೆ. 78.4 1 ಇದು 5 ಆಗುತ್ತೆ. ಇಲ್ಲಿ ಎಕ್ಸ್ ಈಜು ಕೊಟ್ಟು ಎಷ್ಟು ಬರ್ತೈತಿ? 500 ಬರ್ತೈತಿ. ನಮಗೇನು ಕೇಳ? ಟೋಟಲ್ ಕೇಳ. ಟೋಟಲ್ ಎಷ್ಟೈತಿ? 100x ಐತಿ. 100 ಇಂಟು 500 ಮಾಡಿದ್ವಿ ಅಂದ್ರೆ ಎಷ್ಟಾಗುತ್ತೆ? 50,000 ಟೋಟಲ್ ವೋಟ್ ಸಾಕು. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಸಂಖ್ಯೆಯನ್ನು 70% ಅಷ್ಟು ಹೆಚ್ಚಿಸಿದಾಗದು 3570 ಆಗುತ್ತೆ. ಹಾಗಾದ್ರೆ ಆ ಸಂಖ್ಯೆ ಯಾವ್ದಂತ ಕೇಳಿರಲಿ. ನೋಡ್ರಿ, ಮೊದಲಕ್ಕೆ ಆ ಸಂಖ್ಯೆ 100 ಅಂತ ತೊಗೊಂಡು 70% ಜಾಸ್ತಿ ಅಂದ್ರೆ 170 ಆಗುತ್ತೆ. ಇಲ್ಲಿ 0 ಕ್ಯಾನ್ಸಲ್ ಮಾಡೋಣ. 17 ವ್ಯಾಲ್ಯೂ ಕೊಟ್ಟರೆ 3570 ಅಂದ್ರೆ ಇಂಟು 210 ಆಗೈತಿ. 10ಕ್ಕೆ ಇಂಟು 210 ಮಾಡಿದ್ರೆ ಎಷ್ಟಾಗುತ್ತೆ? 2100 ಆ ಸಂಖ್ಯೆ ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಮೊದಲ 168 ಸಮಸಂಖ್ಯೆಗಳ ಸರಾಸರಿ ಎಷ್ಟಂತ ಕೇಳ್ಯಾರ. ಇದೇನಾಗುತ್ತೆ ಅಂದ್ರೆ n+1 ಆಗುತ್ತೆ. ಇಲ್ಲಿ n ವ್ಯಾಲ್ಯೂ ಎಷ್ಟೈತಿ? 168 ಐತಿ. +1 ಮಾಡಿದ್ರೆ ಎಷ್ಟಾಗುತ್ತೆ? 169 ಆಗುತ್ತೆ. ಇಲ್ಲಿ ಆಪ್ಷನ್ ಇಲ್ಲ, ಇದನ್ನೊಂದು 169 ಮಾಡ್ಕೊಂಡು ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. 73,500 ರೂಪಾಯಿಗಳನ್ನ ಎ ಬಿ ಸಿ ಅವರ ನಡುವೆ ಹಂಚಲಾಗೈತಿ. ಎ ನ ಪಾಲಿನ 6 ಪಟ್ಟು ಈಜುಕೊಟ್ಟು ಬಿ ನ ಪಾಲಿನ 9 ಪಟ್ಟು ಈಜುಕೊಟ್ಟು ಸಿ ನ ಪಾಲಿನ 2 ಪಟ್ಟು ಆಗುವಂತೆ ಹಂಚಲಾಗೈತಿ. ಹಾಗಾದ್ರೆ ಎ ನ ಪಾಲು ಎಷ್ಟಂತ ಕೇಳಿರಿ. ಇಲ್ಲಿ ನೋಡ್ರಿ, 6 ಎ ಈಜುಕೊಟ್ಟು 9 ಬಿ ಈಜುಕೊಟ್ಟು 2 ಸಿ ಆಗೈತಿ. ಇವಕ್ಕೂರ್ದು LCM ಎಷ್ಟಾಗೈತಿ? ಇಲ್ಲಿ 18 ಆಗುತ್ತೆ. ಅಂದ್ರೆ ಎ ರೇಷು ಬಿ ರೇಷು ಸಿ ಬರ್ತೈತಿ. 6 3 18 9 2 18 2 9 18 ಟೋಟಲ್ ಎಷ್ಟಾಯ್ತು? 3:2:9 ಆಯ್ತು. ನಮ್ಗೆ ಎ ಪಾಲ್ ಕೇಳ್ಯಾರ. ಎ 3 ಟೋಟಲ್ ಸಮ್ ಎಷ್ಟಾಗುತ್ತೆ? 14 ಆಗುತ್ತೆ. ಇಂಟು 73,500 ಆಗುತ್ತೆ. 14 1 14 5,250 ಆಗುತ್ತೆ. ಎ ಪಾಲ್ ಎಷ್ಟು ಬರ್ತೈತಿ? 15,750 ಆಗುತ್ತೆ. ಆಪ್ಷನ್ ಇಲ್ಲಿ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ವಸ್ತುವನ್ನು 54% ಲಾಭಕ್ಕೆ ಮಾರಾಟ ಮಾಡಲಾಗುತ್ತೆ. ಒಂದು ವೇಳೆ ಅದರ ಕೊಂಡ ಬೆಲೆಯನ್ನು 75 ರೂಪಾಯಿ ಹೆಚ್ಚಿಸಿ ಮತ್ತು ಮಾರಿದ ಬೆಲೆಯನ್ನು
66 ಕಡಿಮೆ ಮಾಡಿದ್ರೆ ಆಗಲವು 40.8% ಆಗುತ್ತೆ. ಹಾಗಾದ್ರೆ ಆ ವಸ್ತುವಿನ ಅಸಲು ಕೊಂಡ ಬೆಲೆ ಎಷ್ಟು ಅಂತ ಕೇಳಿ ಹೇಳ್ತೀನಿ. ಅಂದ್ರೆ ಅದರದ್ದು ಒರಿಜಿನಲ್ ಕಾಸ್ಟ್ ಪ್ರೈಸ್ ಏನಂತ ತೊಗೊಂತೀನಿ ನಾ ಇಲ್ಲಿ 100x ತೊಗೊಂತೀನಿ. ಅದರದ್ದು ಒರಿಜಿನಲ್ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ ಇಲ್ಲಿ 54% ಪ್ರಾಫಿಟ್ ಮಾರ್ರಿ ಅಂದ್ರೆ 154x ಆಗುತ್ತೆ. ಆಮೇಲೆ ನೋಡ್ರಿ ಕಾಸ್ಟ್ ಪ್ರೈಸ್ನ 75 ರೂಪಾಯಿ ಕಡಿಮೆ ಮಾಡಿರಿ ಅಂದ್ರೆ ಹೊಸ ಕಾಸ್ಟ್ ಪ್ರೈಸ್ ಏನಾಗುತ್ತೆ, ನ್ಯೂ ಕಾಸ್ಟ್ ಪ್ರೈಸ್ 100x ಪ್ಲಸ್ 75 ರೂಪಾಯಿ ಜಾಸ್ತಿ ಮಾಡ್ಯಾರ. ಅದ್ರದ ಮತ್ತು ನ್ಯೂ ಸೆಲ್ಲಿಂಗ್ ಪ್ರೈಸ್ ಏನಾಗುತ್ತೆ ಇಲ್ಲಿ 66 ರೂಪಾಯಿ ಕಮ್ಮಿ ಮಾಡ್ಯಾರ ಅಂದ್ರೆ 154x ಮೈನಸ್ 66 ಆಗುತ್ತೆ. ಹಿಂಗೆ ಮಾಡೋದ್ರಿಂದ ಅವ್ರಿಗೆ ಎಷ್ಟು 40.8% ಪ್ರಾಫಿಟ್ ಆಗುತ್ತೆ. ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ ಅದು 100x ಪ್ಲಸ್ 75 ಮೇಲೆ 40.8% ಪ್ರಾಫಿಟ್ ಅಂದ್ರೆ 40.8 ರೂಪಾಯಿ 100 ಆಗುತ್ತೆ. ಈ ಸೆಲ್ಲಿಂಗ್ ಪ್ರೈಸ್ ಮತ್ತು ಈ ಹೊಸ ಸೆಲ್ಲಿಂಗ್ ಪ್ರೈಸ್ ಏನಾಕವ್ರಿ ಇಲ್ಲಿ ಈಕ್ವಲ್ ಆಕ್ಕವು. ಅಂದ್ರೆ 154x ಮೈನಸ್ 66 = 100x ಪ್ಲಸ್ 75 ಇಂಟು 140.8 ರೂಪಾಯಿ 100 ಆಗುತ್ತೆ. ಈ 100 ಹೆಚ್ಚು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ 15400x ಮೈನಸ್ 6600 = ಇದೆಷ್ಟಾಗುತ್ತೆ 14080x ಮೈನಸ್ ಪ್ಲಸ್ 10560 ಆಗುತ್ತೆ. ಇದು x ಈ ಸೈಡ್ ಬಂದರೆ ಏನಾಗುತ್ತೆ 15400 14080 ಉಳಿದಿದ್ದಷ್ಟು 1320x = 6600 ಪ್ಲಸ್ ಆಗುತ್ತೆ ಸೈಡ್ 17160 ಆಗುತ್ತೆ. x = ಎಷ್ಟು ಬರ್ತೈತಿ ಇಲ್ಲಿ 13 ಬರ್ತೈತಿ. ನಮಗೇನು ಕೇಳ್ಯಾರ ಇಲ್ಲಿ ಅಸಲು ಕೊಂಡ ಬೆಲೆ ಕೇಳ್ಯಾರ. ಕೊಂಡ ಬೆಲೆ ಎಷ್ಟೈತಿ 100x ಐತಿ. ಹಂಗಾದ್ರೆ 100x ವ್ಯಾಲ್ಯೂ ಎಷ್ಟಾಗುತ್ತೆ 1300 ಆಗುತ್ತೆ. ಇಲ್ಲಿ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ನೇಹಾ, ರಜತ್ ಮತ್ತು ಅವಿನಾಶ್ ಒಂದು ವ್ಯವಹಾರವನ್ನು ಪ್ರಾರಂಭಿಸಲು ಕ್ರಮವಾಗಿ 1210, 1650 ಮತ್ತು 1300 ಹೂಡಿಕೆ ಮಾಡಿದರು. ವರ್ಷದ ಕೊನೆಯಲ್ಲಿ ಒಟ್ಟು ಲಾಭ 1200 ಆದರೆ ಲಾಭದಲ್ಲಿ ಅವಿನಾಶ್ನ ಪಾಲು ಎಷ್ಟು ಅಂತ ಕೇಳಿರಲಿ. ನೋಡ್ರಿ, ನೇಹಾ, ರಜತ್ ಮತ್ತು ಅವಿನಾಶದ ಪ್ರಾಫಿಟ್ ಮತ್ತು ಇನ್ವೆಸ್ಟ್ಮೆಂಟ್ ರೇಷಿಯೋ ಏನಾಗುತ್ತಿದೆ ಸೇಮ್ ಆಗುತ್ತೆ. 1210, 1650, 1300 ಆಗುತ್ತೆ. ಈ 10 ಕ್ಯಾನ್ಸಲ್ ಮಾಡೋಣ. ಇಲ್ಲಿ ಅವಿನಾಶನ್ ಕೇಳ್ಯಾರ ಟೋಟಲ್ ವ್ಯಾಲ್ಯೂ ಸಮ್ ಎಷ್ಟಾಗುತ್ತಿದೆ 416 ಆಗುತ್ತೆ. ಅವಿನಾಶನ ವ್ಯಾಲ್ಯೂ = 132 ರೂಪಾಯಿ 416 ಇಂಟು ಏನಾಗುತ್ತಿದೆ 1200 ಆಗುತ್ತೆ. ಇಲ್ಲಿ ಅಮೌಂಟ್ ಎಷ್ಟು ಬರ್ತದೆ ಅವಿನಾಶಿಂದ 375 ರೂಪಾಯಿ ಬರುತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಸಪ್ನ 21600 ಸರಳ ಬಡ್ಡಿ ಆಧಾರದ ಮೇಲೆ ಸ್ವಲ್ಪ ಭಾಗವನ್ನು ವಾರ್ಷಿಕ 14% ಅಷ್ಟು ಬಡ್ಡಿ ದರದಲ್ಲಿ ಮತ್ತು ಇನ್ನುಳಿದ ಭಾಗವನ್ನು 4% ಅಷ್ಟು ಬಡ್ಡಿ ದರದಲ್ಲಿ ಹೂಡಿಕೆ ಮಾಡ್ತಾರೆ. 6 ವರ್ಷಗಳ ನಂತರ ಅವರು 2 ಹೂಡಿಕೆಗಳಿಂದ ಸಮಾನ ಬಡ್ಡಿ ಪಡೆದ್ರೆ 14% ಬಡ್ಡಿದಲ್ಲಿ ಹೂಡಿಕೆ ಮಾಡಿದ ಮೊತ್ತ ಎಷ್ಟು ಅಂತ ಕೇಳಿರಿ. ನೋಡ್ರಿ, 6 ವರ್ಷ 2 ಕಡೆ ಈಕ್ವಲ್ ಬರ್ತಿದೆ ಅಂದ್ರೆ ಇಂಟ್ರೆಸ್ಟ್ ಸೇಮ್ ಐತೆ, 6 ಕ್ಯಾನ್ಸಲ್ ಆಗಿರ್ತೈತಿ. ನಾನು ಡೈರೆಕ್ಟ್ ಬರ್ತೀನಿ ಇಲ್ಲಿ 14% ಹಂಗೆ ಎಕ್ಸ್ ಅಮೌಂಟ್ ಇದು = ಆಮೇಲೆ ನೋಡ್ರಿ 21600 ಮೈನಸ್ ಎಕ್ಸ್ ಅಮೌಂಟ್ ಕಳೆದ್ರೆ ಉಳಿದಿದ್ದು ಎಷ್ಟು ಬರೋದು ಅಲ್ಲಿ 4% ಇನ್ವೆಸ್ಟ್ ಮಾಡ್ಯಾರ. ಇಲ್ಲಿ 14x = 21600 ಇಂಟು 4 ಮೈನಸ್ 4x ಆಗುತ್ತೆ. ಈ ಸೈಡ್ ಬಂದ್ರೆ ಪ್ಲಸ್ ಆಗುತ್ತೆ. 18x = 21600 ಇಂಟು 4 ಆಗುತ್ತೆ. 18 ಒಂದ್ಲಿ 18 1200 ಆಗುತ್ತೆ. x = ಎಷ್ಟು ಬರ್ತೈತಿ 4800 ಬರ್ತೈತಿ. 14% ಒಳಗೆ 4800 ರೂಪಾಯಿ ಇನ್ವೆಸ್ಟ್ ಮಾಡ್ಯಾರ. ಇದು 8 ಮಾಡೋಣ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. 96 ಕಿಲೋಮೀಟರ್ ದೂರವನ್ನು ಕ್ರಮಿಸಲು ಅನ್ಮೋಲ್ ನಿಖಿಲ್ಗಿಂತ 6 ಗಂಟೆ ಹೆಚ್ಚು ಸಮಯ ತೆಗೆದುಕೊಳ್ತಾನೆ. ಒಂದು ವೇಳೆ ಅನ್ಮೋಲ್ ತನ್ನ ವೇಗವನ್ನು ದುಪ್ಪಟ್ಟುಗೊಳಿಸಿದ್ರೆ ಅವನು ನಿಖಿಲ್ಗಿಂತ 2 ಗಂಟೆ ಸಮಯ ತೆಗೆದುಕೊಳ್ತಾನೆ, ಕಡಿಮೆ ಟೈಮ್ ತೊಗೊಂತಾನೆ. ಹಾಗಾದ್ರೆ ಅನ್ಮೋಲ್ನ ವೇಗ ಎಷ್ಟು ಅಂತ ಕೇಳ್ಯಾರ. ನೋಡ್ರಿ, ಅವ ಮೊದಲ ಟಿ ಅವರ್ ತೊಗೊಂತಾನ ಅಂದ್ರೆ ಟೈಮ್, ಆಮೇಲೆ ಸ್ಪೀಡ್ ಜಾಸ್ತಿ ಮಾಡಿದ್ರೆ ಟೈಮ್ ಏನಾಗುತ್ತೆ ಅದರ ಅರ್ಧ ಆಗುತ್ತೆ. ಅಂದ್ರೆ ಡಬಲ್ ಮಾಡ್ಯಾನ ಅಂದ್ರೆ ಆಮೇಲೆ ಸ್ಪೀಡ್ ಏನಾಗುತ್ತೆ ಇಲ್ಲಿ ಸ್ಪೀಡ್ ಇದ್ರ ಅರ್ಧ ಆಗುತ್ತೆ. T/2 ಅವರ್ ತೊಗೊಂತಾನ ಅಂದ್ರೆ ಏನಾಗ್ತದೆ ಇಲ್ಲಿ ಟೈಮ್ ಕಡಿಮೆ ತೊಗೊಂಡ ಎಷ್ಟು ಈ ಟೈಮಿನ ವ್ಯತ್ಯಾಸ ತೊಗೊಂಡು ಇಲ್ಲಿ ಅಂದ್ರೆ T ಮೈನಸ್ T/2 ಮಾಡಿದ್ರೆ ಏನು ಬರ್ತೈತಿ T/2 ಅವರ್ ಬರ್ತೈತಿ. ಈ ಅವರ್ನ ವ್ಯಾಲ್ಯೂ ಏನಾಗುತ್ತೆ ಇಲ್ಲಿ ಮೊದ್ಲಕ್ಕೆ 6 ಗಂಟೆ ಲೇಟ್ ತೊಗೊಂತಾನೆ, ಈ ಆಮೇಲೆ 2 ಗಂಟೆ ಕಡಿಮೆ ತೊಗೊಂತಾನೆ ಅಂದ್ರೆ ಈ T/2 ವ್ಯಾಲ್ಯೂ ಎಷ್ಟಾಗುತ್ತೆ 8 ಆಗುತ್ತೆ. ಟಿ ವ್ಯಾಲ್ಯೂ ಎಷ್ಟಾಯ್ತದೆ ಇಲ್ಲಿ 16 ಅವರ್ ಬಂತು. ನಮಗೇನು ಕೇಳ್ಯಾರ ಸ್ಪೀಡ್ ಕೇಳ್ಯಾರ. ಸ್ಪೀಡ್ = 96/16 ಮಾಡಿದ್ರೆ ಏನಾಗುತ್ತೆ 6 km/h ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. 2 ಸಂಖ್ಯೆಗಳ ಲಸ ಮತ್ತು ಮಸಗಳ ಗುಣಲಬ್ಧ 150 ಆಗೈತಿ. ಆ 2 ಸಂಖ್ಯೆಗಳ ನಡುವಿನ ವ್ಯತ್ಯಾಸ 5 ಆಗಿದ್ರೆ ಆ ಸಂಖ್ಯೆಗಳನ್ನ ಕಂಡುಹಿಡ್ರಿ ಅಂತ ಕೇಳಿರಿ. ನೋಡ್ರಿ, LCM × HCF ಕೊಟ್ಟರೆ ಇಲ್ಲಿ ಅಂದ್ರೆ = A × B ಆಗೈತಿ. ಅಂದ್ರೆ ಈ A × B ವ್ಯಾಲ್ಯೂ ಎಷ್ಟು ಆತ ಇಲ್ಲಿ 150 ಪ್ರಾಡಕ್ಟ್ ಕೊಟ್ಟರೆ. ಆಮೇಲೆ ನೋಡ್ರಿ ಇವ್ರು ವ್ಯತ್ಯಾಸ ಕೊಟ್ಟರೆ A - B = 5 ಅಂತಂದು A = ಎಷ್ಟಾಗುತ್ತೆ 5B ಆಯ್ತು. ಈ A ವ್ಯಾಲ್ಯೂ ಈ ಇದ್ರಾಗ ಹಾಕೋಣ ಅಂದ್ರೆ 5B 5 + B ಆಗುತ್ತೆ. ಸಾರಿ, ಇದು 5 + B × B = 150 ಆಯ್ತು. ಅಂದ್ರೆ 5B + B² = 150 ಆಯ್ತು. ಈ 150 ಆಸವ ಇಡುವುದ್ರೆ ಏನಾಗುತ್ತೆ ಮೈನಸ್ ಆಗುತ್ತೆ. B² + 5B - 150 = 0 ಆಗುತ್ತೆ. 150 ವ್ಯಾಲ್ಯೂ ಏನಾಗುತ್ತೆ ಇದು 15 × 10 ಮಾಡ್ಬೇಕು. ಇದು ಪ್ಲಸ್ ಇದು ಮೈನಸ್ ಆಗುತ್ತೆ. B² + 15B -
10b ಮೈನಸ್ 150 ಈಜು ಕೊಟ್ಟು 0 ಆಗುತ್ತೆ. ಇದ್ರಾಗ ಎರಡರ ಬಿ ಕಾಮನ್ ತೆಗೆದ್ರೆ ಏನಾಗುತ್ತೆ ಬಿ ಪ್ಲಸ್ 15 ಆಗುತ್ತೆ. ಇದ್ರಾಗ ಮೈನಸ್ 10 ಕಾಮನ್ ತೆಗೆನು ಅಂದ್ರೆ ಏನು ಬರ್ತೈತಿ ಬಿ ಪ್ಲಸ್ 15 ಬರ್ತೈತಿ. ವ್ಯಾಲ್ಯೂ ಏನೇನದು ಬಿ ಪ್ಲಸ್ 15 ಇಂಟು ಬಿ ಮೈನಸ್ 10 ಈಜು ಕೊಟ್ಟು 0 ಆಗುತ್ತೆ. ಈ ವ್ಯಾಲ್ಯೂ ಏನು 15 ಮೈನಸ್ನೇ ಬರ್ತೈತಿ. ಹಂಗಾಗಿ ನಮಗೆ ಬಿ ವ್ಯಾಲ್ಯೂ ಎಷ್ಟತ್ತು 10. ಎ ವ್ಯಾಲ್ಯೂ ಏನಾಗತ್ತೆ ಇಲ್ಲಿ 15 ಆಕತಿ. ಅಂದ್ರೆ ಈ ಇಕ್ವೇಶನ್ ಹಾಕೊಂಡು ಅಂದ್ರೆ ಎ ಈಜು ಕೊಟ್ಟು 5 ಪ್ಲಸ್ ಬಿ ಐತಿ. ಅಂದ್ರೆ ಎರಡು ಸಂಖ್ಯೆಗಳು ಏನಾಯ್ತು 10 ಮತ್ತು 15 ಆಯ್ತು. ಅಂದ್ರೆ ಆಪ್ಷನ್ ಇಲ್ಲಿ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎರಡು ಕೊಳವೆಗಳು ಪ್ರತ್ಯೇಕ ಒಂದು ತೊಟ್ಟಿಯನ್ನು ಕ್ರಮ 33 ಮತ್ತು 22 ನಿಮಿಷ ತುಂಬಬಲ್ಲ ಕೊಟ್ಟಾರ. ಅಂದ್ರೆ ಎ ಏನು ತೊಗೊಂತೈತಿ ಇಲ್ಲಿ 33 ನಿಮಿಷ ತೊಗೊಂಡ್ರೆ ಬಿ ಎಷ್ಟು ತೊಗೊಂತೈತಿ 22 ನಿಮಿಷ ತೊಗೊಂತೈತಿ. ತೊಟ್ಟಿಯನ್ನು ಖಾಲಿ ಮಾಡಲು ಅದರ ದಳಭಾಗದಲ್ಲಿ ಮತ್ತೊಂದು ಕೊಳವೆಯನ್ನು ಅಳವಡಿಸಲಾಗೈತಿ. ಒಂದು ವೇಳೆ 3 ಕೊಳವೆಗಳನ್ನು ಏಕಕಾಲದಲ್ಲಿ ತೆರೆದರೆ ಖಾಲಿ ಇರೋ ಆ ತೊಟ್ಟಿಯ ತುಂಬಲು 18 ನಿಮಿಷ ಬೇಕಾಗತ್ತೆ. ಅಂದ್ರೆ ಎ ಪ್ಲಸ್ ಬಿ ಒಂದು ಖಾಲಿ ಮಾಡೋದು ಮೈನಸ್ ಸಿ ಈಜು ಕೊಟ್ಟು ಟೈಮ್ ಎಷ್ಟೈತಿ 18 ನಿಮಿಷ ತೊಗೊಂತಾವ. ಬೇರೆ ಯಾವುದೇ ಕೊಳವೆಯನ್ನು ತೆರೆದಿದ್ದಾಗ ತಳಭಾಗದಲ್ಲಿ ಆ ಕೊಳವೆಯು ಪೂರ್ತಿಯಾಗಿ ತುಂಬಿರೋ ತೊಟ್ಟಿಯನ್ನು ಖಾಲಿ ಮಾಡಕ್ಕೆ ಎಷ್ಟು ಟೈಮ್ ತೊಗೊಳತ್ತಂತ ಕೇಳಿರಿ. ಎಲ್ ಸಿ ಎಮ್ ಎಷ್ಟಾಗತ್ತೆ ರೀ 198 ಆಗುತ್ತೆ. 33 6 22 9 18 11 ಆಯ್ತು. ನೋಡ್ರಿ ಎ ಮತ್ತು ಬಿ ಇದು ಎಫಿಷಿಯನ್ಸಿ ಎಷ್ಟಾಗತ್ತೆ ಇಲ್ಲಿ 15 ಆಯ್ತು. ನಮ್ಗೆ ಸಿ ಎಫಿಷಿಯನ್ಸಿ ಬೇಕು ಅಂದ್ರೆ ಎ ಪ್ಲಸ್ ಬಿ ಎಷ್ಟಾಯ್ತು 15 ಮೈನಸ್ ಸಿ ಈಜು ಕೊಟ್ಟು 11 ಬಂದೈತಿ. ಸಿ ವ್ಯಾಲ್ಯೂ ಸಿ ಎಫಿಷಿಯನ್ಸಿ ಎಷ್ಟಾಯ್ತು ಇಲ್ಲಿ 4 ಆಯ್ತು. ಹಂಗಾರೆ ಸಿ ಖಾಲಿ ಮಾಡಕ್ಕೆ ಟೈಮ್ ಎಷ್ಟು ಬಂದೈತಿ 198/4 ಮಾಡಿದ್ರೆ ಎಷ್ಟು 49.5 ನಿಮಿಷಗಳನ್ನ ತೊಗೊಳುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಮೊದಲ ಸಂಖ್ಯೆ 69ರಷ್ಟು ಭಾಗವು ಎರಡನೇ ಸಂಖ್ಯೆ 5/4 ಭಾಗಕ್ಕೆ ಸಮವಾಗಿದ್ರೆ ಮೊದಲ ಸಂಖ್ಯೆ ಮತ್ತು ಎರಡನೇ ಸಂಖ್ಯೆ ನಡುವಿನ ಅನುಪಾತ ಕಂಡಿಡಿ ಅಂತ ಕೇಳಿ. ನೋಡ್ರಿ 69% ಅಂದ್ರೆ 69/100 ಎಕ್ಸ್ ಈಜು ಕೊಟ್ಟು 4/5 ವಾಯ್ ಆಗುತ್ತೆ. 5 1 5 20 ಆಗುತ್ತೆ. ಎಕ್ಸ್ ಬೈ ವಾಯ್ ಈಜು ಕೊಟ್ಟು ಏನಾಗುತ್ತೆ 80/69 ಬರ್ತೈತೆ. ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಸಮದ್ವಿಬಾಹು ತ್ರಿಕೋಣದ ಎರಡು ಸಮಾನವಾದ ಭಾಗಗಳು ಉದ್ದವು ಮತ್ತು ಉದ್ದ ತಲ 85 ಸೆಂಟಿಮೀಟರ್, ಅದರ ಪಾದ 72 ಸೆಂಟಿಮೀಟರ್ ಆಗೈತಿ. ಹಾಗಾದ್ರೆ ಆ ತ್ರಿಕೋಣದ ವಿಸ್ತೀರ್ಣ ಎಷ್ಟು ಅಂತ ಕೇಳಿರಲಿ. ನೋಡಿ ಸಮದ್ವಿಬಾಹು ತ್ರಿಭುಜ ಅಂದ್ರೆ ಏನಾಗುತ್ತೆ ಇಲ್ಲಿ ಇದು 85 ಸೆಂಟಿಮೀಟರ್ ಇದ್ರೆ ಇದು 85 ಐತಿ. ಇದು ಟೋಟಲ್ 72 ಸೆಂಟಿಮೀಟರ್ ಆಗುತ್ತೆ. ಇದು ನೋಡ್ರಿ ಹೈಟ್ ಇಲ್ಲಿ ಮಿಡಲ್ ಬರ್ತೈತಿ. ಅಂದ್ರೆ ಇದು ಎಷ್ಟಾಗುತ್ತೆ ಇದು 36 ಇದು 36 ಆಗುತ್ತೆ. ಈ ಹೈಟ್ ವ್ಯಾಲ್ಯೂ ಕಂಡು ಹಿಡಿಬೇಕು. ಈ ಹೈಟ್ ವ್ಯಾಲ್ಯೂ ಏನಾಗುತ್ತೆ ಸ್ಕ್ವೇರ್ ರೂಟ್ ಆಫ್ 85 ಸ್ಕ್ವೇರ್ ಮೈನಸ್ ಇದು 36 ಸ್ಕ್ವೇರ್ ಆಗುತ್ತೆ. 85 ಸ್ಕ್ವೇರ್ ವ್ಯಾಲ್ಯೂ ಎಷ್ಟಾಗುತ್ತೆ 7225 ಮೈನಸ್ 1296 ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ ಎಷ್ಟು ಬಂತಿದೆ 5929 ಬರ್ತೈತಿ. ಹೈಟ್ ವ್ಯಾಲ್ಯೂ ಎಷ್ಟಾಯ್ತು 77 ಸೆಂಟಿಮೀಟರ್ ಆಯ್ತು. ಅಂದ್ರೆ ಇದು ಹೈಟ್ 77 ಸೆಂಟಿಮೀಟರ್ ಆಯ್ತು. ನಮ್ಗೆ ಏರಿಯಾ ಕೇಳ್ಯಾರ. ಏರಿಯಾ ಏನಿರ್ತೈತಿ 1/2 ಬೇಸ್ ಇಂಟು ಹೈಟ್ ಆಗುತ್ತೆ. 1/2 ಬೇಸ್ ಎಷ್ಟೈತಿ 72 ಐತಿ. ಹೈಟ್ 77 ಬಂದೈತಿ. 2 1 2 36 ಆಯ್ತು. ಇಲ್ಲಿ ಏರಿಯಾ ಎಷ್ಟು ಬರ್ತೈತಿ 2772 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಂಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ. ಒಬ್ಬ ಚಿಲ್ಲರೆ ವ್ಯಾಪಾರಿ ಒಂದು ಜೋಡಿ ಶೂಗಳನ್ನು ಅವುಗಳ ನಿಗದಿತ ಬೆಳೆಸಿದ ಬೆಲೆಯ ಮೇಲೆ 20% ರಿಯಾಯಿತಿ ಮಾರಾಟ ಮಾಡ್ತಾನೆ. ಆದರೂ ಆ ವ್ಯಾಪಾರಿಗೆ ಕೊಂಡ ಬೆಲೆ ಮೇಲೆ 28% ಲಾಭ ಆಗುತ್ತೆ. ಹಾಗಾದರೆ ಶೂಗಳು ನಿಗದಿಪಡಿಸಿದ ಬೆಲೆ ಮತ್ತು ಕೊಂಡ ಬೆಲೆ ನಡುವಿನ ಅನುಪಾತ ಏನಂತ ಕೇಳಿರಿ. ಫಾರ್ಮುಲಾ ಏನಾಗುತ್ತೆ ರೀ ಇಲ್ಲಿ ಕಾಸ್ಟ್ ಪ್ರೈಸ್ ಡಿವೈಡೆಡ್ ಮಾರ್ಕ್ ಪ್ರೈಸ್ ಈಸ್ ಈಕ್ವಲ್ ಟು 100 ಮೈನಸ್ ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ ಡಿವೈಡೆಡ್ ಬೈ 100 ಪ್ಲಸ್ ಪ್ರಾಫಿಟ್ ಪರ್ಸೆಂಟೇಜ್ ಆಗುತ್ತೆ. ಇಲ್ಲಿ 100 ಮೈನಸ್ ಡಿಸ್ಕೌಂಟ್ ಎಷ್ಟು ಕೊಟ್ಟನ 20% ಡಿವೈಡ್ ಬೈ 100 ಪ್ಲಸ್ ಪ್ರಾಫಿಟ್ ಎಷ್ಟಾಗೈತಿ 28 ಆಗೈತಿ. ಅಂದ್ರೆ ಏನಾಗುತ್ತೆ 80 ಡಿವೈಡ್ ಬೈ 128 ಆಗುತ್ತೆ. ಇದೆಷ್ಟು 4 20 4 32 ಆಗುತ್ತೆ. 4 5 4 8 ಅಂದ್ರೆ ನಮಗೇನು ಕೇಳ್ಯಾರ ರೇಷಿಯೋ ಮಾರ್ಕ್ ಪ್ರೈಸ್ ಮತ್ತು ಕಾಸ್ಟ್ ಪ್ರೈಸ್ ಕೇಳ್ಯಾರ. 8:5 ಆಗುತ್ತೆ. ಆಪ್ಷನ್ ಇಲ್ಲಿ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಉದ್ದ ಮತ್ತು ಅಗಲ ಕ್ರಮ 5 ಸೆಂಟಿಮೀಟರ್ ಮತ್ತು 8 ಸೆಂಟಿಮೀಟರ್ ಇರುವ ಆಯತದ ಸುತ್ತಳತೆಯನ್ನು ಕಂಡುಹಿಡ್ರಿ ಅಂತ ಕೇಳ್ಯಾರ. ಸುತ್ತಳತೆ ಈಜುಕೊಂಡು ಫಾರ್ಮುಲಾ ಇರುತ್ತೆ 2 ಇಂಟು ಲೆಂತ್ ಪ್ಲಸ್ ಬ್ರೆಡ್ತ್ ಆಗುತ್ತೆ. 2 ಇಂಟು 8 ಪ್ಲಸ್ 5 ಮಾಡಿದ್ರೆ 13 ಇಂಟು 2 ಮಾಡಿದ್ರೆ ಎಷ್ಟಾಗುತ್ತೆ 26 ಸೆಂಟಿಮೀಟರ್ ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ವ್ಯಾಪಾರಿ ತನ್ನ ಸರಕುಗಳ ಮೇಲೆ ಕೊಂಡ ಬೆಲೆಗಿಂತ 40% ಹೆಚ್ಚಿನ ಬೆಲೆ ನಿಗದಿಪಡಿಸ್ತಾನೆ. ಅಂದ್ರೆ ಕಾಸ್ಟ್ ಪ್ರೈಸ್ ಏನೈತಿ ಇಲ್ಲಿ 100 ರೂಪಾಯಿ ಇದ್ರೆ ಮಾರ್ಕ್ ಪ್ರೈಸ್ ಎಷ್ಟಾಗುತ್ತೆ 40% ಜಾಸ್ತಿ ಅಂದ್ರೆ 140 ಆಗುತ್ತೆ. ಮತ್ತು ಅದರ ಮೇಲೆ 45% ರಿಯಾಯಿತಿ ನೀಡ್ತಾನೆ. ಮಾರ್ಕ್ ಪ್ರೈಸ್ ಮೇಲೆ 140ಕ್ಕೆ 45% ರಿಯಾಯಿತಿ ನೀಡ್ತಾನೆ ಇಲ್ಲಿ. ಆಮೇಲೆ ನೋಡ್ರಿ ಹಾಗಾದ್ರೆ ಅವನು ಉಂಟಾಗೋ ನಷ್ಟ ಶೇಕಡಾವಾರು ಪ್ರಮಾಣ ಎಷ್ಟಾಗುತ್ತೆ ಅಂತ ಕೇಳಿರಿ. ಇಲ್ಲಿ ಎಷ್ಟು ಇದು ಮಾಡ್ತಾನೆ ಇಲ್ಲಿ 63% ಏನು ಕೊಡ್ತಾನೆ ನೀವು ಡಿಸ್ಕೌಂಟ್ ಕೊಡ್ತಾನೆ. ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ ಇಲ್ಲಿ 77 ಆಗುತ್ತೆ. ಅಂದ್ರೆ ಎಷ್ಟು ಕಡಿಮೆ ಆಯ್ತು ಇಲ್ಲಿ 23 ಕಡಿಮೆ ಆಯ್ತು. ಪರ್ಸೆಂಟೇಜ್ ಆಫ್ ಲಾಸ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ 23% ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ.